ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬಿಡಿ. ಅಜ್ಜಿ ಮತ್ತು ಅಪೇಕ್ಷಾ ಇಬ್ಬರು ಕೂಡ ಇಲ್ಲಿ ಭೂಮಿ ಅಜಿತ್ ಇಬ್ಬರು ಕೂಡ ಒಂದಾಗಬಾರ್ದು ಅಂತ ಮಾತಾಡ್ಕೊಳ್ಳೋದನ್ನು ಕೇಳಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ದೇವಯಾನಿ ಹತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ದೇವಯಾನಿ ಹೇಳ್ತಿರ್ತಾಳೆ, ಅವಳಿಂದ ನನ್ನ ಮಗಳು ಈ ಮನೆ ಬಿಟ್ಟು ಹೊರಟೋಗೋ ಹಾಗಾಯಿತು. ಹೇಗಾದರೂ ಮಾಡಿ ನಾನು ನನ್ನ ಮಗಳನ್ನ ಈ ಮನೆಗೆ ಮತ್ತೆ ವಾಪಸ್ ಕರ್ಕೊಂಬರ್ಬೇಕು. ಅದು ಆ ಭೂಮಿ ಇರೋ ತನಕ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಭೂಮಿನ ಮನೆಯಿಂದ ಹೊರಗೆ ಹಾಕಲೇಬೇಕು. ಅದಕ್ಕೇನಾದರೂ ಮಾಡಲೇಬೇಕು. ಪ್ರತಿ ಸಲ ನಾವು ಆ ಭೂಮಿನೇ ಟಾರ್ಗೆಟ್ ಮಾಡ್ತಾ ಇದ್ದರೆ ಆ ಅಜಿತ್ ಏನಾದರೂ ಮಾಡಿ ಅವಳನ್ನ ಉಳಿಸ್ಕೊತಾ ಇರ್ತಾನೆ. ಈ ಸಲ ಆ ಥರ ಆಗಬಾರ್ದು ಅಂತಂದು ದೇವಯಾನಿ ಮಾತಾಡ್ಕೊತಾ ಇರ್ತಾಳೆ. ಈ ಕಡೆ ಪುರೋಹಿತರನ್ನು ಕರೆಸಿ ಜಾತಕ ನೋಡೋದಕ್ಕೆ ಅಂತಂದು ಕರೆಸಿರ್ತಾರೆ. ಈ ಮನೆ ಸೊಸೆ ಯಾರು, ಅವ್ರದ್ದು ಜಾತಕ ಕೊಡಿ ಅಂತ ಹೇಳಿದ್ರೆ ಇವಳೇ ನಮ್ಮ ಸೊಸೆ ಅಂತಂದು ಹೇಳಿಬಿಟ್ಟು ಜಾತಕನ ಕೊಡ್ತಾಳೆ ಸಂಗೀತ. ಓಹ್, ಈ ಜಾತಕದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನೀವು ಅಜಿತ್ನ ಹುಡುಗಿನ ಒಂಚೂರು ಮುಟ್ದೇ ಇರೋ ಥರ ನೋಡ್ಕೋಬೇಕು. ಅಜಿತ್ತು ದೂರ ಇರಬೇಕು. ಒಂಚೂರು ಟಚ್ ಕೂಡ ಮಾಡಬಾರ್ದು ಈ ಹುಡುಗಿನ ಅಂತಂದು ಹೇಳಿದಾಗ ಆಗ ಅಜ್ಜಿ, ಅಯ್ಯೋ ಫಸ್ಟ್ ಆ ಹುಡುಗಿನ ನಮ್ಮ ಅಜಿತಿಂದ ದೂರ ಇರು ಅಂತ ಹೇಳಬೇಕು. ಇವತ್ತಿಂದ ನೀನು ಅಜಿತಿಂದ ದೂರ ಇರಬೇಕು ಅಂತಂದು ಅಜ್ಜಿ ಹೇಳ್ತಾಳೆ. ಅಲ್ಲಿಗೆ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ. ಭೂಮಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಅದರಲ್ಲೂ ಸಂಗೀತಗೆ ಇನ್ನೂ ಕೂಡ ಶಾಕ್ ಆಗಿಬಿಡುತ್ತೆ. ಅಜ್ಜಿ ಮಾಡಿರುವಂತಹ ಪ್ಲ್ಯಾನ್ ಇದು. ಭೂಮಿ ಮತ್ತು ಅಜಿತ್ ಜೊತೆಗಿದ್ರೂ ಕೂಡ ಒಂದಾಗಬಾರ್ದು ಅನ್ನೋದಕ್ಕೆ ಅದು ಅಜ್ಜಿನ ಮಾಡಿರೋದು ಪ್ಲ್ಯಾನ್ ಆಗಿರುತ್ತೆ. ಸೊ ಈ ಪ್ಲ್ಯಾನು ಭೂಮಿ ಮತ್ತು ಅಜಿತ್ಗೆ ಗೊತ್ತಾಗುತ್ತಾ ಮುಂದೆ ಏನಾಗುತ್ತೆ ಅಂತ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ.